ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ನಾವು ಕಳೆದ ವಿಡಿಯೋದಲ್ಲಿ ನಾವು ಪೇಪರ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದೇ ಪೇಪರ್ ಕಟ್ಟಿಂಗಿಂದ ನಾವು ಬ್ಲೌಸ್ ಪೀಸ್ನಲ್ಲಿ ಯಾವ ರೀತಿ ಮಾರ್ಕ್ ಮಾಡಿ ಬ್ಲೌಸ್ ಪೀಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಿದ್ರೆ ಮತ್ತೆ ಆಗ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲೇದಾಗಿ ಫ್ರೆಂಡ್ಸ್, ಬ್ಲೌಸ್ ಪೀಸನ್ನು 2 ಫೋಲ್ಡ್ ಮಾಡಿ ಮಡಚಬೇಕು. ನೋಡಿ ಇರ್ತಿ 2 ಫೋಲ್ಡ್ ಮಾಡಿ ಹಾಕಿ ಆನಂತರ ನಾವು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ದನ್ನು ಇದ್ರ ಮೇಲೆ ಇಡಬೇಕು. ಇವಾಗ ಒಂದೊಂದಾಗಿ ನಾವು ಪೇಪರ್ ಕಟ್ಟಿಂಗನ್ನು ಇದ್ರ ಮೇಲೆ ಇಡೋಣ ಬನ್ನಿ. ಮೊದಲೇದಾಗಿ ನಾವು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿದ್ವಲ್ಲ, ಬ್ಯಾಕ್ ಪಾರ್ಟ್ ಪೇಪರ್ ಕಟ್ಟಿಂಗ್ ಇಡಬೇಕು. ಆನಂತರ ನಾವು ಸೆಂಟರ್ನಲ್ಲಿ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡಿದ್ದನ್ನು ಇಡಬೇಕು. ಆನಂತರ ಲಾಸ್ಟ್ ಎಂಡ್ನಲ್ಲಿ ನಾವು ಸ್ಲೀವ್ ಇಡಬೇಕು. ಹಾಗೆ ನಾವು ಇಲ್ಲಿ ಈ ಕಡೆ ಜಾಗ ಉಳಿದಿಲ್ಲ, ಆ ಕಡೆ ಕ್ರಾಸ್ ಪಟ್ಟಿ ಇಡಬೇಕು. ನೀವು ಕಡಿಮೆ ಬಟ್ಟೆ ಇದ್ದಾಗ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡೋದ್ರಿಂದ ನಿಮಗೆ ಬಟ್ಟೆ ಸೇವ್ ಆಗುತ್ತೆ. ಇದೇ ಮೆಥಡಲ್ಲಿ ನೀವು ಫಾಲೋ ಮಾಡಿ. ಇವಾಗ ನಾವು ಇದನ್ನೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಮಾರ್ಕ್ ಮಾಡುವಾಗ ಬಟ್ಟೆ ಆ ಕಡೆ ಈ ಕಡೆ ಜರದ ಹಾಗೆ ನಾವು ನೀಟಾಗಿ ಗುಂಡು ಪಿನ್ ಹಾಕಿ ಸ್ಟ್ರೇಟಾಗಿ ಮಾರ್ಕ್ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಕಳೆದಿಂದಲೇ ನನಗೆ ಆರಾಮಿರಲಿಲ್ಲ, ಹಾಗಾಗಿ ಧ್ವನಿ ಸರಿಯಾಗಿ ಕೇಳ್ತಾ ಇರಲಿಲ್ಲ. ಹೀಗಾಗಿ ನಾನು ವಿಡಿಯೋ ಮಾಡಿ ವಾಯ್ಸ್ ಕೊಡೋದಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಿ ಹಾಕಿಲ್ಲ. ಇವಾಗ ಸ್ವಲ್ಪ ಆರಾಮಾಗಿದೆ. ಇನ್ನು ಮುಂದೆ ನಾನು ಕಂಟಿನ್ಯೂ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ ಬರುವಂಥ ಎಲ್ಲ ವಿಡಿಯೋಗಳು ನೋಡಿ ನೀವು ಆರಾಮಾಗಿ ಮನೆಯಲ್ಲೇ ಕುಳಿತು ಟೈಲರಿಂಗ್ ಕ್ಲಾಸ್ ಕಲೀರಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಆನ್ಸರ್ ಕೊಡುತ್ತೇನೆ. ನೋಡಿ ಇವಾಗ ಬ್ಲೌಸ್ ಪೀಸ್ನಲ್ಲಿ ಮಾರ್ಕ್ ಮಾಡಿದ ನಂತರ ನಾವು ನಿಧಾನವಾಗಿ ಬ್ಲೌಸ್ ಪೀಸನ್ನು ಕಟ್ ಮಾಡಬೇಕು. ನಾವು ಯಾವ ರೀತಿ ಮಾರ್ಕ್ ಮಾಡಿದ್ವಲ್ಲ ಅದೇ ರೀತಿಯಲ್ಲಿ ನೀವು ಕಟ್ ಮಾಡಿ ಸಾಕು. ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರಿಗಾಗಿ ಒಂದು ಮಾತು ಹೇಳ್ತೇನೆ ಕೇಳಿ. ಬ್ಲೌಸ್ ಕಟಿಂಗ್ ಕಲಿಯೋದು ತುಂಬ ಈಜಿ ಇದೆ, ಅದು ಏನು ತಪ್ಪಲ್ಲ. ನೀವು ಪ್ರಯತ್ನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ನಾನು ಯಾವ ರೀತಿ ವಿಡಿಯೋ ಮಾಡಿ ಹಾಕ್ತೀನಲ್ಲ ಅದೇ ರೀತಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ಆದಷ್ಟು ಬೇಗನೆ ನೀವು ಮನೆಯಲ್ಲೇ ಕುಳಿತು ಆರಾಮಾಗಿ ಬ್ಲೌಸ್ ಕಟಿಂಗ್, ಸ್ಟಿಚಿಂಗ್ ಎಲ್ಲವನ್ನು ಕಲಿತು ನೀವು ಒಂದು ಬಿಸ್ನೆಸ್ ಮಾಡ್ಬೋದು ಮತ್ತು ನೀವು ಅನೇಕ ಜನರಿಗೆ ತಿಳಿಸಿಕೊಡ್ಬೋದು. ಹಾಗಾಗಿ ಪ್ರಯತ್ನ ಇಂಪಾರ್ಟೆಂಟ್ ಇದೆ, ಜಾಸ್ತಿ ಪ್ರಯತ್ನ ಪಡಿ. ಇವಾಗ ಸ್ಲೀವ್ ಮಾರ್ಕ್ ಮಾಡಿ, ಸ್ಲೀವ್ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಕಟ್ ಮಾಡಬೇಕು. ನೋಡಿ ಇವಾಗ ಎಲ್ಲ ಬ್ಲೌಸ್ ಪೀಸ್ ಮಾರ್ಕ್ ಮಾಡಿ ಕಟ್ ಮಾಡಿದಾಯಿತು. ಇವಾಗ ನೆಕ್ಸ್ಟ್ ನಾವು ಕಾಜು ಪಟ್ಟಿ, ಗುಂಡಿ ಪಟ್ಟಿ ಕಟ್ ಮಾಡ್ಕೋಬೇಕು. ಅಂತ ಬೆನ್ನು ಪಟ್ಟಿ ಕಟ್ ಮಾಡಬೇಕು. ಫ್ರೆಂಡ್ಸ್, ಕಾಜು ಪಟ್ಟಿ ಮತ್ತು ಬಿಡ್ಡಿ ಪಟ್ಟಿಗಾಗಿ ನಾವು 3 ಇಂಚ್ ತೊಗೋಬೇಕು. ನೋಡಿ 3 ಇಂಚ್ ಮಾರ್ಕ್ ಮಾಡಿ ನೀಟಾಗಿ ಸ್ಟ್ರೇಟಾಗಿ ಕಟ್ ಮಾಡಿ. ಮತ್ತು ಇವಾಗ ಎಕ್ಸ್ಟ್ರಾ ಉಳಿದಿದ್ದ ಬಟ್ಟೆಯಲ್ಲಿ ನಾವು ಬೆನ್ನು ಪಟ್ಟಿ ಕಟ್ ಮಾಡ್ಕೋಬೇಕು. ಅದನ್ನು ಅಷ್ಟೇ 2 ಅಥವಾ 3 ಇಂಚ್ ಕಟ್ ಮಾಡಿ ಸಾಕು. ಹಾಗೆ ಇವಾಗ ಕಾಜು ಪಟ್ಟಿ, ಉಕ್ಸ್ ಪಟ್ಟಿ ಮತ್ತು ಬೆನ್ನು ಪಟ್ಟಿ ಆದ ನಂತರ ನಾವು ಇನ್ನೊಂದು ಪೀಸು ಕ್ರಾಸ್ ಪಟ್ಟಿ ತೆಗೆದುಕೊಳ್ಬೇಕು. ಇವಾಗ ಉಳಿದಿರೋ ಬಟ್ಟೆಯಲ್ಲಿ ನಾವು ನೋಡಿರ್ತೀವಿ 2 ಫೋಲ್ಡ್ ಮಾಡಿ ಅದ್ರ ಮೇಲೆ ಕ್ರಾಸ್ ಪಟ್ಟಿ ಇಟ್ಟು ನೀಟಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿದ್ದರೆ ಬೆನ್ನು ಪಟ್ಟಿ, ಕಾಜು ಪಟ್ಟಿ, ಉಕ್ಸ್ ಪಟ್ಟಿ ಮತ್ತು ಕ್ರಾಸ್ ಪಟ್ಟಿ ಎಷ್ಟೆಷ್ಟು ಇಂಚ್ ತೊಗೋಬೇಕು, ಯಾವ ರೀತಿ ಕಟ್ ಮಾಡಬೇಕು ಉಳಿದಿರೋ ಬಟ್ಟೆಯಲ್ಲಿ ಅಂತ ಎಲ್ಲ ನೆನಪಿಟ್ಕೊಳ್ಳಿ. ನೆನಪುಳಿಲ್ಲ ಅಂದರೆ ನೀವು ಬುಕ್ಕಿನಲ್ಲಿ ಬರೆದಿಡಿ. ನೋಡಿ ಇವಾಗ ಕ್ರಾಸ್ ಪಟ್ಟಿನೂ ರೆಡಿ ಆಯಿತು. ಇವಾಗ ನಾವು ಪೈಪಿಂಗ್ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಪೈಪಿಂಗ್ ಕಟ್ ಮಾಡೋದಕ್ಕಾಗಿ ಬೇರೆ ಬ್ಲೌಸ್ ಪೀಸನ್ನು ತೊಗೊಂಡು ಕಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಆ ಬ್ಲೌಸ್ ಪೀಸಲ್ಲಿ ಪೈಪಿಂಗ್ ಅರ್ಬಿ ಸಾಲಿಲ್ಲ, ಹಾಗಾಗಿ ಬೇರೆ ಬ್ಲೌಸ್ ಪೀಸ್ನಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾವು ಪೈಪಿಂಗ್ಗೆ ಅರ್ಬಿ ಕಟ್ ಮಾಡಬೇಕಾದ್ರೆ ಒಂದು ಸ್ಕೇಲ್ ಇದ್ರೆ ಸಾಕು. ನೋಡಿ ಇದು ಸ್ಕೇಲಿಂದ ನಾವು ಕ್ರಾಸ್ ಆಗಿ ಮಾರ್ಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಸ್ಕೇಲ್ ಇಟ್ಟು ಕ್ರಾಸ್ ಆಗಿ ಮಾರ್ಕ್ ಮಾಡಿ ಪೈಪಿಂಗ್ ಕಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ಇದೇ ಮೆಥಡಲ್ಲಿ ಎಲ್ಲ ಥರ ಬ್ಲೌಸನ್ನು ಕಟ್ ಮಾಡಿ. ಈ ಬ್ಲೌಸ್ ಪೀಸ್ನೆಲ್ಲ ಕಟ್ ಮಾಡಿದ ನಂತರ ನಾವು ಕೊನೆಯದಾಗಿ ಸ್ಟಿಚಿಂಗ್ ಮಾಡಿದರೆ ಬ್ಲೌಸ್ ಕಂಪ್ಲೀಟ್ ಆಯಿತು. ಹಾಗೆ ಈ ವಿಡಿಯೋ ನೋಡಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.